ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ವಸಂತ ಪೂವಯ್ಯ ಅವರು ಸೈನಿಕರಾಗಿದ್ರು, ಮಾಜಿ NST ಕಮಾಂಡರ್ ಕೂಡ ಆಗಿದ್ರು. ಬಟ್ ಇದರ ನಡುವೆ ಕರಾಟೆ ಬಗ್ಗೆ ಅವ್ರಿಗೆ ವಿಶೇಷವಾದ ಆಸಕ್ತಿ ಇದೆ. ಅದ್ರ ಬಗ್ಗೆ ಮಾತನಾಡೋಣ. ಸರ್, NST ಕಮಾಂಡರ್ ಎಲ್ಲವೂ ಕೂಡ ಓಕೆ, ಈ ಕರಾಟೆ ಯಾಕೆ, ಇದ್ರ ಮೇಲೆ ಯಾಕೆ ಇಂಟ್ರೆಸ್ಟ್ ಬಂತು ನಿಮಗೆ ಅಂತ? ಕರಾಟೆ ಅಂದರೆ ನಾವು NSGಯಲ್ಲಿ ಬ್ಲ್ಯಾಕ್ ಹೆಡ್ ಕಮಾಂಡೋದಲ್ಲಿ ನಮಗೆ ವೆಪನ್ಸ್ ರೌಂಡ್ ಖಾಲಿಯಾಗಿರುತ್ತೆ. ಇಲ್ಲಾಂದರೆ ನಾವು ಕ್ಲೋಸ್ ಫೈಟ್, ರೂಮ್ ಎಂಟ್ರೆನ್ಸ್, ಇವಾಗ ಬಾಂಬೆಯಲ್ಲಿ ಆದ ಥರ ತಾಜ್ ಹೋಟೆಲ್ ಆದ ಥರ ಆಗುತ್ತೆ. ಅವಾಗ ವೆಪನ್ ಬಿದ್ದೋಗ್ಬೋದು. ಆಗ ಆಪೋಸಿಟ್ ಇರೋನು ನಮ್ಮ ಜೊತೆ ಅಟ್ಯಾಕ್ ಮಾಡ್ತಾನೆ. ನಮ್ಮ ಹತ್ರ ಮಾರ್ಷಲ್ ಆರ್ಟ್ಸ್ ಇದ್ದರೆ ನಾವು ಅವ್ರನ್ನ ಈಸಿಯಾಗಿ ಅವ್ರದ್ದು ಗನ್ ಫೈರ್ ಮಾಡೋದನ್ನು ಟೆಕ್ನಿಕ್, ಅವ್ರದ್ದೇ ಗನ್ನ ನಾವು ಕಿತ್ಕೋಬೋದು. ಇಲ್ಲ ನಾವು ಇದು ಟೆಕ್ನಿಕಲ್ಲಿ ಅವ್ರನ್ನ ಬೀಳಿಸಿ ಏನಾದರೂ ಹೊಡೆದು ಇದು ಮಾಡ್ಬೋದು. ಇದು ಅಂದರೆ ನೀವು ಸೈನಿಕರಾಗಿದ್ದ ನಂತರ ಬಂದಿದ್ದ ಅಥವಾ ಚಿಕ್ಕ ವಯಸ್ಸಿಂದ ಕೂಡ ನಿಮ್ಗೆ ಏನಾದರೂ ಇಂಟ್ರೆಸ್ಟ್? ನಾನು ಒಂದು ಹೈಸ್ಕೂಲು ಮುಗಿಸಿ ಬೆಂಗಳೂರು ಬಂದಮೇಲೆ ಬೆಂಗಳೂರಲ್ಲಿ ನಂದು ಬ್ಲ್ಯಾಕ್ ಬೆಲ್ಟ್ ಆಯಿತು. 1977 ಸ್ಟಾರ್ಟ್ ಮಾಡಿರೋದು, 81ನಲ್ಲಿ ಬ್ಲ್ಯಾಕ್ ಬೆಲ್ಟ್ ಆಗಿದೆ. ಅಲ್ಲಿಂದ ನಾನು ಆರ್ಮಿಗೆ ಹೋದ್ಮೇಲೆ 80ಯಲ್ಲಿ ಆರ್ಮಿಗೆ ಹೋಗಿರೋದು. ಆರ್ಮಿಯಲ್ಲಿ ಬಂದು ಕರಾಟೆ ಇದ್ದಿಲ್ಲ. ನಾನು ಅಲ್ಲಿ ಸ್ಪೋರ್ಟ್ಸ್, ಕ್ರಾಸ್ ಕಂಟ್ರಿ ಆ್ಯಂಡ್ ಮ್ಯಾರಥಾನ್ 41 ಕಿಲೋಮೀಟರ್ ಮಾಡ್ತಾಯಿದ್ದೆ. ಯಾವಾಗ 91ನಲ್ಲಿ ಆಗಲೇ ಹೇಳಿದೆ ಅಲ್ಲ, 91ನಲ್ಲಿ ಬಂದು ನಾನು NSG ಕಮಾಂಡೋಗೆ ಹೋದೆ. NSG ಕಮಾಂಡೋದಲ್ಲಿ ಬ್ಲ್ಯಾಕ್ ಬೆಲ್ಟ್ ಇರೋರಿಗೆ ಅಲ್ಲಿ ಇನ್ಸ್ಟ್ರಕ್ಟರ್ ಇರ್ತಾರೆ, ಮತ್ತು ಬ್ಲ್ಯಾಕ್ ಬೆಲ್ಟ್ ಟ್ರೈನಿಂಗ್ ಇದೆ, ಕರಾಟೆ ಟ್ರೈನಿಂಗ್ ಇದೆ. ಅದರಲ್ಲಿ ನಾನು ಕರಾಟೆ ಟ್ರೈನಿಂಗ್ ಅಂತ ಹೋಗ್ಬೇಕಾದ್ರೆ ನಮ್ಮ ಸೀನಿಯರ್ಸ್ ಅಲ್ಲಿ ಇದ್ದರು. ಅವ್ರು ನನ್ನ ಕಂಡಿಡ್ದು 10 ಇಯರ್ಸ್ ನಾನು ಕರಾಟೆಯಲ್ಲಿ ಇದ್ದಿಲ್ಲ, ಗ್ಯಾಪ್ ಆಯಿತು. ಅಲ್ಲಿಂದ ನಾನು ಕರಾಟೆಗೆ ಅಲ್ಲಿ ನನ್ನನ್ನು ಇನ್ಸ್ಟ್ರಕ್ಟರ್ ತಗೊಂಡ್ರು. ಅಲ್ಲಿ ಬ್ಲ್ಯಾಕ್ ಹೆಡ್ ಕಮಾಂಡೋ, CRPF, CSF ಎಲ್ಲರೂ ಇರ್ತಾರೆ. ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀನಿ. ನಾನು ಬ್ಲ್ಯಾಕ್ ಹೆಡ್ ಕಮಾಂಡಲ್ಲಿ ಇರುವವರೆಗೂ ಅಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀನಿ ತುಂಬ ಜನರಿಗೆ. ಅಲ್ಲಿಂದ ನೆಕ್ಸ್ಟ್ ನಮ್ಮ ಯೂನಿಟಿಗೆ, ಪ್ಯಾರೆಂಟ್ಸ್ ಯೂನಿಟಿಗೆ ಬಂದೆ 3 ಮೀಟರ್ಸ್ಗೆ. ಬಂದಮೇಲೆ ಅಲ್ಲಿ ಲೆಫ್ಟಿನೆಂಟ್ ಜನರಲ್ ಕಾಮತ್ ಅಂತ ಇದ್ದರು. ಅವ್ರಿಗೆ ಹೇಳಿದೆ ನಾನು ಈ ಥರ ಕರಾಟೆಯಲ್ಲಿ ಇದ್ದೀನಿ, ಅದಿಲ್ಲದೆ ಒಂದು ನ್ಯಾಷನಲ್ ಗೋಲ್ಡ್ ಮೆಡಲ್ ತಗೊಂಡಿದ್ದೆ ಚೆನ್ನೈಲಿ, ಅದನ್ನು ತೋರಿಸಿದೆ. ಅವ್ರು ಹೇಳಿದ್ರು ಸರಿಯಪ್ಪ, ನೀನು ಇದು ಚೆನ್ನೈಗೆ ಹೋಗು, ಚೆನ್ನೈಯಲ್ಲಿ ನೀನು ಅಲ್ಲಿ ಪ್ರಾಕ್ಟೀಸ್ ಮಾಡಿ ನ್ಯಾಷನಲ್ ಇಂಟರ್ನ್ಯಾಷನಲ್ವರೆಗೆ ಹೋಗಿ ಬರಬೇಕಂತ. ಚೆನ್ನೈಲಿ ನನಗೆ ಕರಾಟೆಗೆ ಅಂತ ಬಿಟ್ಟರು. ಅಲ್ಲಿ ನಮ್ಮ ಯೂನಿಟಿಂದ ಒಂದೊಂದು 10 ಹುಡುಗರನ್ನು ಕೊಟ್ಟಿದ್ದಾರೆ. ಬೇರೆ ಯೂನಿಟಿಂದನೂ ತುಂಬ ಜನರು ಬರ್ತಾಯಿದ್ರು. ಅವ್ರಿಗೂ ಟ್ರೈನಿಂಗ್ ಕೊಟ್ಟು ಒಂದು 2 ಇಯರ್ಸಲ್ಲಿ ಬ್ಲ್ಯಾಕ್ ಬೆಲ್ಟ್ ಮಾಡಿ ಕಳಿಸ್ತಾಯಿದ್ದೆ. ಅಲ್ಲಿಂದ ಅಲ್ಲಿ ನಾನು ಕರಾಟೆಯಲ್ಲಿ ಯೂನಿಟ್ಗೆ, ನಮ್ಮ 3 ಮೀಟರ್ಸ್ಗೆ, ಬೇರೆ ಯೂನಿಟ್ ಕರೆಯೋರಿಗೆ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿದ್ದೀನಿ. ಹೋಗಿ ಹುಡುಗರನ್ನ ತಯಾರು ಮಾಡಿಬಿಟ್ಟು ಎಲ್ಲ ಯೂನಿಟ್ಗೂ 2 ಜನ 3 ಜನ ಕಳಿಸಿದ್ದೀನಿ. ಓಕೆ. ಅಲ್ಲಿಂದ ನಾನು ಚೆನ್ನೈಲೇ ಇದ್ದೆ, ಅಲ್ಲಿಂದನೇ ಟ್ರೈನಿಂಗ್ ಮಾಡಿ ಕಳಿಸ್ತಾ ಇದ್ದಿದ್ದು. ಮತ್ತು ನಾನೊಂದು 400 ಮೇಲೆ ಟೂರ್ನಮೆಂಟ್ ಅಟೆಂಡ್ ಮಾಡಿದ್ದೀನಿ. ಒಂದು 65 ಟೈಮ್ ಗೋಲ್ಡ್ ಮೆಡಲ್ ಇದೆ. ಎಲ್ಲ ನೋಡಿರ್ಬೋದು ನಿಮ್ಮದು ಇಲ್ಲಿ. ಹೌದು ಹೌದು. ಹಾಗೆ ಆರ್ಮಿ ರಿಟೈರ್ಡ್ 2000 ಆದಮೇಲೆ ಬೆಂಗಳೂರು 2000 ಆಫ್ಟರ್ ಕಾರ್ಗಲ್ ವಾರ್ ಆದಮೇಲೆ ರಿಟೈರ್ಡ್ ಬಂದು 2000ರಲ್ಲಿ ಕರಾಟೆ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲೊಂದು 10-15 ಸ್ಕೂಲಲ್ಲಿ ಹೋಗಿ ಟೀಚ್ ಮಾಡ್ತೀನಿ. ಮತ್ತು ನಾನೊಂದು ನ್ಯಾಷನಲ್ ಕರಪ್ಷನ್ ಕಂಟ್ರೋಲ್ ಆ್ಯಂಡ್ ಹ್ಯೂಮನ್ ವೆಲ್ಫೇರ್ ಆರ್ಗನೈಸೇಷನ್ ಸ್ಟೇಟ್ ಪ್ರೆಸಿಡೆಂಟ್ ಮತ್ತು ಆಲ್ ಇಂಡಿಯಾ ಕೋಆರ್ಡಿನೇಟರ್ ಆಗಿದ್ದೀನಿ. ಅಲ್ಲಿ ನಮಗೆ ನಮ್ಮ ರಂಜಿತ್ ವರ್ಮಾ ಅವರು ಚೀಫ್ ಸೆಕ್ರೆಟರಿ ಆಲ್ ಇಂಡಿಯಾ, ಮತ್ತು ಬ್ರಿಗೇಡಿಯರ್ ಅರ್ಚನ್ ಸಿಂಗ್ ಸಾವ್, ಬಾನಾ ಸಿಂಗ್ ಅವರು ನೀವು ಕೇಳಿರ್ಬೋದು, ಅವರು ಗ್ಲೇಸಿಯರಲ್ಲಿ ಮೆಡಲ್ ತಗೊಂಡಿದ್ದಾರೆ. ಹಾಗೆ ಅವರೆಲ್ಲ ನಮಗೊಂದು ಅಪರ್ಚುನಿಟಿ ಕೊಟ್ಟರು. ಈ ಥರ ಸೆಲ್ಫ್ ಡಿಫೆನ್ಸು ಲೇಡೀಸ್ಗೆ ಎಲ್ಲ ಮಾಡಬೇಕಂತೇಳಿ ಒಂದು ಮೀಟಿಂಗ್ ಆಯಿತು. ಆಗ ನಾನು ಆಲ್ ಇಂಡಿಯಾದಲ್ಲಿ ಫಸ್ಟು ನ್ಯಾಷನಲ್ ಕರಪ್ಷನ್ ಕಂಟ್ರೋಲ್ ಆ್ಯಂಡ್ ವುಮೆನ್ಸಲ್ಲಿ ಸ್ಟೇಟಲ್ಲಿ, ಕರ್ನಾಟಕ ಸ್ಟೇಟಲ್ಲಿ ಬಂದು ಲೇಡೀಸ್ಗೆ ಫ್ರೀ ಕ್ಲಾಸ್, ಗೌರ್ಮೆಂಟ್ ಸ್ಕೂಲು ಮತ್ತು ಕಾಲೇಜಸ್ಸು. ಈಗ ಮೊನ್ನೆ ಹೋದ ತಿಂಗಳು ವಿದ್ಯಾವರ್ಧಕ ಕಾಲೇಜು, ದೊಡ್ಡ ಇಂಜಿನಿಯರ್ ಕಾಲೇಜು, ಅದಕ್ಕೆ ಕೊಟ್ಟಿದ್ದೀನಿ. ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಎಲ್ಲ ಕೊಡ್ತಾ ಬಂದಿದ್ದೀನಿ. ಮತ್ತು ನಮ್ಮದು ಕ್ಲಾಸ್ ಮಾಮೂಲು ರೆಗ್ಯುಲರ್ ಕ್ಲಾಸ್ ನಡೀತೆ. ಇದು ನಮ್ಮದು ಹೆಡ್ ಕ್ವಾರ್ಟರ್. ಇಲ್ಲಿ ಏನು ನಂದು ಸ್ಕೂಲ್ ಹೆಸರು ನ್ಯಾಷನಲ್ ಇದು ನಿಯಾನ್ ಗೊಜ್ರಿಯೋ ಸ್ಪೋರ್ಟ್ಸ್ ಕರಾಟೆ ಅಂತ ಒಂದು ಸ್ಕೂಲ್ ಇದೆ. ಇದು ವರ್ಲ್ಡ್ ಕರಾಟೆ ಫೆಡರೇಷನ್ ಆ್ಯಂಡ್ ಏಷ್ಯನ್ ಕರಾಟೆ ಫೆಡರೇಷನ್, ಆಲ್ ಇಂಡಿಯಾ ಕರಾಟೆ ಫೆಡರೇಷನ್, ಕರ್ನಾಟಕ ಸ್ಟೇಟ್ ಸ್ಪೋರ್ಟ್ಸ್ ಅಸೋಸಿಯೇಷನ್ಗೆ ಮೆಂಬರ್ ಆಗಿದ್ದೀನಿ, ನಮ್ಮದು ಸ್ವಂತ. ಮತ್ತು ಇದೆಲ್ಲ ಅಪ್ಲಿಕೇಟೆಡ್ ಇದೆ. ಓಕೆ. ಇನ್ನೊಂದು ಏನಂದರೆ, ನೀವು ಕರಾಟೆ ಅಂತ ಹೇಳಿದ್ರೆ ಈಗ ನಮಗೆಲ್ಲ ಗೊತ್ತಿರುತ್ತೆ, ನೋಡ್ತಾ ಇರ್ತೀವಿ. ನೀವು ಸಣ್ಣವರಾಗಿದ್ದಾಗ ಕರಾಟೆ ಫಸ್ಟ್ ನೋಡಿದ್ದು ಎಲ್ಲಿ? ಇಲ್ಲಿ ನಾನು ಬಂದು ಫಸ್ಟ್ ಕರಾಟೆ ಅಂದರೆ ನಮ್ಮ ಇಂಡಿಯಾಕ್ಕೆ ಬಂದು ಬ್ಲ್ಯಾಕ್ ಬೆಲ್ಟ್ ತಂದಿದ್ದು ಫಸ್ಟ್ ಫಾದರ್ ಆಫ್ ಇಂಡಿಯಾ ರೆನ್ಸಿ RVT ಮಣಿ. ಅವರು ಜಪಾನಿಂದ ಕಲ್ಕೊಂಬಂದಿರೋದು. ಅವರು ಇಂಡಿಯಾಕ್ಕೆ ಫಸ್ಟ್ ಬ್ಲ್ಯಾಕ್ ಬೆಲ್ಟ್. ಅವ್ರು ಬಂದು ಚೆನ್ನೈಲಿ ಬಂದು ಫಸ್ಟ್ ಡೋಸೋ ಅಂದರೆ ಸ್ಕೂಲು ಇಂಡಿಯಾದಲ್ಲಿ ಓಪನ್ ಮಾಡಿರೋದು. ಅವರು AIKF ಅಂತ ಫೆಡರೇಷನ್ ಓಪನ್ ಮಾಡಿದರು, ಆಲ್ ಇಂಡಿಯಾ ಕರಾಟೆ ಫೆಡರೇಷನ್ ಅಂತೇಳಿ. ನನಗೊಂದು ಲಕ್ ಸಿಕ್ತು. ನಾನು ಬೆಂಗಳೂರಲ್ಲಿ ಸೀನಿಯರ್ ಟೂರಿಸ್ಟಲ್ಲಿ ಬುಕಿಂಗ್ ಕ್ಲರ್ಕ್ ಆಗಿದ್ದೆ. ನಮ್ಮ ಬಸ್ ನೈಟಲ್ಲಿ ಚೆನ್ನೈಗೆ ಹೋಗ್ತಾ ಇತ್ತು, ಡೇಲಿ ರಶ್ ಇತ್ತು.
ಅಲ್ಲಿ ವೀಕ್ಲಿ ಒಂದು 3 ಕ್ಲಾಸು ಅಲ್ಲಿ ಅಟೆಂಡ್ ಮಾಡಿದೆ 77ಇಂದ. 80ಲಿ ಆರ್ಮಿಗೆ ಹೋದೆ. ಆರ್ಮಿಗೆ ಹೋದ್ಮೇಲೆ ಆರ್ಮಿಯಿಂದ ನನಗೆ ಫ್ರೀಯಾಗಿ ಅವರ ಡೋಸೋದಲ್ಲಿ ಚೆನ್ನೈಯಲ್ಲಿ ಅವ್ರದ್ದು ಸ್ಕೂಲ್ ಇದೆ, ಕರಾಟೆ ಸ್ಕೂಲ್, ಅವ್ರ ಹತ್ರ ಪ್ರಾಕ್ಟೀಸ್ ಮಾಡಿದ್ದು. ಅವ್ರ ಇಂಡಿಯಾಕ್ಕೆ ನಮಗೆ ಒಂದು ಖುಷಿ ಅಂತ ಹೇಳಿದ್ರೆ ಅಂಥವ್ರ ಜೊತೆಯಲ್ಲಿ ಪ್ರಾಕ್ಟೀಸ್ ಸಿಗೋದು ಕಷ್ಟ. ತುಂಬ ಆ ಕಾಲದಲ್ಲಿ ಅಂದರೆ ಆರ್ಮಿಗಿಂತ ಟ್ರೈನಿಗಿಂತ ಅವ್ರದ್ದು ಅಂದರೆ ಅವ್ರ ಹತ್ರ ಹಿಂಗೆ ಮಾತಾಡೋಕ್ಕಾಗಲ್ಲ. ಅವ್ರ ಹತ್ರ ಬಂದರೆ ನಾನು ಹಿಂದಿಗೆ ಹೋಗ್ಬೇಕು. ಆವಾಗೆಲ್ಲ ಫುಲ್ ಕಂಡಕ್ಟು ಇದೆಲ್ಲ ಹೊಡೆದಿದೆ, ಫುಲ್ ಕಂಡಕ್ಟು. ಈ ಥರ ಈಗ ಸ್ಪೋರ್ಟ್ಸ್ ಕರಾಟೆ ಬಂದಿದ್ದಾರಲ್ಲ, ಫುಲ್ ಕಂಡಕ್ಟ್ ಇತ್ತು, ರಫ್ ಆ್ಯಂಡ್ ಟಫ್ ಇತ್ತು. ಡೈಲಿ 10-15 ಕಿಲೋಮೀಟರ್ ರನ್ನಿಂಗ್. ಅದಾದಮೇಲೆ ಬೆಳಿಗ್ಗೆ ರನ್ನಿಂಗ್ ಆದಮೇಲೆ ಸೆಕೆಂಡ್ ಪೀರಿಯಡು ಕ್ಲಾಸ್ ಇರುತ್ತೆ 2 hours. ಅದಾದಮೇಲೆ ಮಧ್ಯಾಹ್ನ 12 o'clock ಗೆ ಊಟ ಮಾಡಿ ಚೆನ್ನೈ ಮೆರಿನಾ ಬೀಚಲ್ಲಿ ಪ್ರಾಕ್ಟೀಸ್ ಹೋಗ್ಬೇಕು. ಅದಂದ್ರೆ ಅಂತ ಬಿಸಿ ಇರುತ್ತೆ. ಮತ್ತೆ ಸಾಯಂಕಾಲ 5 o'clock ಕ್ಲಾಸ್, ಕಂಟಿನ್ಯೂ ಕ್ಲಾಸ್ ಇರುತ್ತೆ. ನಮ್ದು ಬೇರೆ ಕೆಲಸನೇ ಇಲ್ಲ. ಆ ಥರ ನಮ್ಮ ಹುಡುಗರು ಆರ್ಮಿಯಿಂದ ಬಂದವರಿಗೆ ಅದೇ ಥರ ಟ್ರೈನಿಂಗ್ ಮಾಡಿ ಒಂದು 2 years ಆದಮೇಲೆ ಅವ್ರನ್ನ ಯೂನಿಟ್ ಕಳಿಸ್ತೀವಿ. ಅವರು ಬೇರೆ ಆರ್ಮಿಯವರಿಗೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಮತ್ತು ಈಗ ಬಾಡಿ ಫಿಟ್ನೆಸ್ ಅಂತ ಬಂದಾಗ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಜಿಮ್ ಕಡೆ ಹೋಗ್ತಾರೆ. ಬಾಡಿ ಫಿಟ್ನೆಸ್ ಅಂತ ಹೇಳಿದ್ರೆ ಕರಾಟೆ ಎಷ್ಟು ಮುಖ್ಯ ಅಂತ ನಾನು ಹೇಳೋದಾದ್ರೆ ಹೇಳೋದಂದ್ರೆ ಈಗ ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಬಾಕ್ಸಿಂಗ್ ಬಂದು 2 ತಿಂಗಳು 3 ತಿಂಗಳಲ್ಲೂ ಕಲ್ತ್ಕೋಬೋದು. ಕಲ್ತು ಅವನು ಸ್ಟೇಟು ನ್ಯಾಷನಲ್ ಟ್ರೈ ಮಾಡ್ಬೋದು. ಆದಮೇಲೆ ಅವನು ಒಂದು ಒಲಿಂಪಿಕ್ ಕಮ್ಮಿನೇ, ಒಂದು ನ್ಯಾಷನಲ್ ಹೋಗ್ತಾನೆ. ಅಲ್ಲಿಂದ ಅವನು ವಾಪಸ್ ಬರ್ತಾನೆ. ಅವನು ನೆಕ್ಸ್ಟ್ ಬಾಕ್ಸಿಂಗ್ ಹೋಗಲ್ಲ. ಅವ್ನ ಡ್ಯೂಟಿ ಆಯಿತು, ಅವನು ಹೋಗ್ಬಿಡ್ತಾನೆ. ಅವನು ಸ್ವಂತ ಫಿಸಿಕಲ್ ಮಾಡೋಲ್ಲ. ಅದೇ ತೈ ಕಮಾಂಡೋ, ಸ್ಪೋರ್ಟ್ಸ್ ಗೇಮ್ಸ್ ಎಲ್ಲ ಅದೇ ಇದೆ. ಆದರೆ ಕರಾಟೆ ಹಂಗೆಲ್ಲ. ಕರಾಟೆ ಬಂದು ಇಂಡಿಯಾದಲ್ಲಿ ಚಿಕ್ಕ ವಯಸ್ಸಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರೆ ಅವ್ರು ಬಿಡೋದಿಲ್ಲ ಯಾರು. ಯಾಕಂದರೆ ಫಿಸಿಕಲ್ ಫಿಟ್ನೆಸ್ ಇರುತ್ತೆ, ಬಾಡಿ ಫಿಟ್ನೆಸ್, ಸೆಲ್ಫ್ ಡಿಫೆನ್ಸ್, ಮತ್ತೆ ಯಾವುದೇ ಗೇಮ್ಗೆ ಫಿಟ್ ಆಗಿರ್ತಾರೆ. ಇವಾಗ ಎಕ್ಸಾಂಪಲ್ ಕ್ರಿಕೆಟ್ಗೆ ಹೋಗ್ತಾರೆ ಹುಡುಗರು, ಜಾಸ್ತಿ ಕ್ರಿಕೆಟ್ಗೆ ಹೋಗ್ತಾರೆ. ಕ್ರಿಕೆಟಲ್ಲಿ ಎಲ್ಲಿ ಫಿಸಿಕಲ್ ಫಿಟ್ ಮಾಡೋಲ್ಲ. ಬೌಲರ್ ಆದರೆ ಬೌಲರು, ಕ್ರಿಕೆಟ್ ಆದರೆ ನಾರ್ಮಲ್ ಅವರು ಟ್ರೈನಿಂಗ್ ಇರುತ್ತೆ. ಆ ಫಿಟ್ನೆಸ್ ಇಲ್ಲ. ಈಗ ನಮ್ಮಿಂದನೇ 2-3 ಹುಡುಗರು ಕ್ರಿಕೆಟ್ಗೆ ಹೋಗಿದ್ದಾರೆ. ನನ್ನ ಮಗನೂ ಕ್ರಿಕೆಟ್ ಹೋಗಿದ್ದಾರೆ. ಅವ್ರು ಫಿಸಿಕಲ್ ಆಗಿನೇ ಹೋಗಿರೋದು. ಅಲ್ಲಿ ಅವ್ರಿಗೆ ಫಿಸಿಕಲ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಬೌಲಿಂಗ್, ಬ್ಯಾಟಿಂಗ್ ಏನು ಟೆಕ್ನಿಕ್ ಇದೆ ಅದನ್ನು ಮಾಡ್ಕೋಬಹುದು. ಖೋ ಆಗಲಿ, ಕಬಡ್ಡಿ ಆಗಲಿ, ಸ್ಕೂಲಲ್ಲಿ ಮಕ್ಕಳು ಇವಾಗ ಇವರೆಲ್ಲರೂ ಅಷ್ಟೇ 100 ಮೀಟ್ರ್ 200 ಮೀಟ್ರ್ ಹೋದ್ರೆ ಅವರೇ ಫಸ್ಟ್ ಬರ್ತಾರೆ ಸ್ಕೂಲಲ್ಲಿ ಓಡಿದ್ರೆ. ಹೌದು, ಯಾವುದೇ ಗೇಮ್ ಇದ್ರೆ ಯಾವ್ದು ಗೇಮಲ್ಲೂ ಅವ್ರಿಗೆ ಒಂದು ಮೆಂಟಲ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಮೆಂಟಲ್ ಸ್ಟ್ರೆಂತ್ ಮತ್ತೆ ಮೆಂಟಲಿ ಇದು ಓದ್ಲಿಕ್ಕೆ. ಈಗ ಸ್ಕೂಲಲ್ಲಿ ಏನ್ ಮಾಡ್ತಾರೆ ಮಕ್ಕಳು, ಆ ಕಡೆ ಇವ್ರನ್ನ ಕೇಳೋದು, ಅವ್ರನ್ನ ನೋಡೋದು, ಇವ್ರನ್ನ ನೋಡೋದೆಲ್ಲ ಮಾಡ್ತಾರೆ. ಆದ್ರೆ ಕರಾಟೆಲಿ ಅಂತ ಹೇಳಿದ್ರೆ ನಾವು ಆತರ ಆ ಕಡೆ ನೋಡಿದ್ರೆ ಪನಿಷ್ಮೆಂಟ್ ಇರುತ್ತೆ. ಈಗ ಇವ್ರನ್ನ ಕೇಳ್ಬೋದು, ಪನಿಷ್ಮೆಂಟ್ ಯಾರು ನೋಡಲ್ಲ, ಅಲ್ಲ ಹಂಗೆ ಇರ್ತಾರೆ. ಯಾಯ್ ಅಂದ್ರೆ ಯಾಯ್ಲೇ ಇರಬೇಕು. ಆರ್ಮಿ ತರ ಸೌದಾನ್ ಅಂದ್ರೆ ಸೌದಾನ್, ಆ ಥರ. ಆರ್ಮಿ ಬೇರೆ ಕಡೆ ಇದಿರಲ್ಲ. ಸೌಂಡ್ ಮೈಂಡ್ ಇರುತ್ತೆ. ಸೌಂಡ್ ಮೈಂಡ್, ಫಿಟ್ನೆಸ್, ಸೆಲ್ಫ್ ಡಿಫೆನ್ಸ್ ಹುಡುಗಿಯರಿಗೆ ಮೇನ್ ಬೇಕಾಗಿದೆ. ಈಗಿನ ಕಾಲದಲ್ಲಿ ಯಾರು ಒಬ್ಬರೇ ನಡೆಯೋಕ್ಕಾಗಲ್ಲ. ಹೌದು, ಮಹಾತ್ಮ ಗಾಂಧಿ ಹೇಳಿದೆ ನಮ್ಗೆ ಯಾವಾಗ ಸ್ವತಂತ್ರ ಆಗೋದು ಅಂತ ಹೇಳಿದ್ರೆ ನಮ್ಮ ಹುಡುಗಿಯರು 12 ಗಂಟೆಗೆ ರಾತ್ರಿಯಲ್ಲಿ ಏನು ನಡ್ಕೊಂಡು ಹೋದ್ರೆ ನಮ್ಮ ದೇಶ ಸ್ವತಂತ್ರ ಅಂತ. ಬಟ್ ಈಗ ಪರಿಸ್ಥಿತಿ ಕರಾಟೆ ಅಂತ ಬರೋದಾದ್ರೆ ನೀವು ಕೂಡ ಫ್ರೀ ಆಗಿ ಹೆಣ್ಮಕ್ಳಿಗೆ ಕರಾಟೆನ ಹೇಳ್ಕೊಡ್ತೀವಿ. ಎಷ್ಟು ಇಂಪಾರ್ಟೆಂಟ್ ಅಂತ ಜನರಿಗೆ ಹೇಳ್ತೀರಿ ಕರಾಟೆ ಹೆಣ್ಮಕ್ಳಿಗೆ ಕಲಿಸೋದು ಅಂತ? ಹೆಣ್ಮಕ್ಳಿಗೆ ಕಲಿಸೋದಂದ್ರೆ ಅದೇ ಒಬ್ಬರೇ ಅವ್ರ ತಂದೆ ತಾಯಿ ಈಗ ಬೆಂಗಳೂರೇ ಆಗಲಿ, ತಂದೆ ತಾಯಿ ಇಬ್ಬರು ಕೆಲಸದಲ್ಲಿ ಇರ್ತಾರೆ. ಯಾವುದಕ್ಕೂ ಅವ್ರಿಗೂ ಇಂಟ್ರೆಸ್ಟ್ ಇರಲ್ಲ. ನೈಟ್ ಡ್ಯೂಟಿ ಬಂದಿರ್ತಾರೆ. ಮಕ್ಕಳನ್ನ ಒಂದು ಆ್ಯಕ್ಟಿವಿಟಿಗೆ ಆಗಲ್ಲ. ಇವರು ಕರಾಟೆಗೆ ಸ್ಟಾರ್ಟ್ ಮಾಡಿದರೆ ಒಂದು ವಾರನೋ 2 ವಾರನೋ ಬಿಡ್ತಾರೆ. ಅಲ್ಲಿಂದ ಅವರೇ ಸೈಕಲಲ್ಲಿ ಅವರೇ ನಡ್ಕೊಂಡು ಬರ್ತಾರೆ. ಯಾಕಂದ್ರೆ ಅವ್ರು ಧೈರ್ಯ ಆಗಿರುತ್ತೆ. ಇಲ್ಲಿ ಟೆಕ್ನಿಕ್ ಮಾಡಿಸ್ತೀವಿ ನಾವು, ಒಬ್ಬರೇ ಬಂದರೆ ಒಬ್ಬರನ್ನ ಚಾಲೆಂಜ್ ಮಾಡ್ಬೋದು, ಒಬ್ಬನಾದ್ರೂ ಚಾಲೆಂಜ್ ಮಾಡ್ಬೋದಲ್ಲ. ಏನಿಲ್ಲ ಅಂದ್ರೂ ಓಡ್ಬೋದಲ್ಲ, ಓಡ್ಲಿಕ್ಕಾದ್ರೂ ಗೊತ್ತಿರುತ್ತೆ. ಆ ಥರ ಹುಡುಗರು ಜಾಸ್ತಿ ಇಲ್ಲಿ ನಮ್ಮಲ್ಲಿ ಬರ್ತಾರೆ. ಓಕೆ, ಈಗ ಸೆಲ್ಫ್ ಡಿಫೆನ್ಸ್ಗೆ ಅಂತ ಏನಾದರೂ ಹೇಳ್ಕೊಡ್ಬೋದಾ ನಮ್ಮ ವೀಕ್ಷಕರಿಗೆ, ಸುಮನ್ ಟಿವಿ ನೋಡೋರಿಗೆಲ್ಲ ಕೂಡ, ಹೆಣ್ಮಕ್ಳಿಗೆ ಮುಖ್ಯವಾಗಿ ಈಗ ಜಾಸ್ತಿ ರೇಪ್ಗಳಾಗ್ತಿರುವಂಥದ್ದು, ಇದಕ್ಕೆ ಹೆಣ್ಮಕ್ಳು ಯಾವ ರೀತಿಯಾಗಿ ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬಹುದು ಅಂತ ಹೇಳ್ಬೋದಾ ನೀವು ಅಂತ? ಹೇಳ್ಬೋದು. ಓಕೆ, ಈಗ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಇವ್ರು, ಮಾತಾಡ್ಕೊಂಡು ಸ್ಕೂಲಿಂದ ಮನೆಗೆ ಹೋಗ್ತಾ ಇರ್ತಾರೆ. ಈಗ ನಡ್ಕೊಂಡು ಹೋಗಿರ್ತಾರೆ ಸ್ಕೂಲ್ಗೆ. ಇವ್ರನ್ನ ಕ್ಯಾಚ್ ಮಾಡ್ಕೊಂಡು ಗಾಡಿಲೋ ಇಲ್ಲ ಕಿಡ್ನಾಪ್ ಮಾಡ್ತಾರೆ. ಆವಾಗ ಬಂದು ಇವ್ರನ್ನ ಮುಂದ್ಗಡೆಯಿಂದ ಬಂದರೆ ಅಟ್ಯಾಕ್ ಮಾಡಿ. ಈಗ ನಾನೊಂದು ಹುಡುಗಿ ಜೊತೆಲಿ ನಾವು ಮಾತಾಡ್ತಾ ಹೋಗ್ತಿರೋದು. ಈಗ ನಾನು ಈಗ ಡೈರೆಕ್ಟ್ ಹೋದ್ರೆ ಇವನು ಇಲ್ಲಿ ಹೊಡಿತಾನೆ, ಅಟ್ಯಾಕ್ ಮಾಡ್ತಾನೆ ಅಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ, ಅಯ್ಯೋ ಅಂತ ಹೇಳ್ಬಿಟ್ಟು ನಾನು ಹಿಂದ್ಗಡೆಯಿಂದ ಬರಬೇಕು. ಇವನು ಇಟ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ನಾವು ಏನು ಮಾಡ್ತೀವಿ, ಇಲ್ಲಿಂದ ಇದು ಒಂದೇ ಅಟ್ಯಾಕ್ ಮಾಡ್ಬೋದು. ಅದೇ ತರ ಹಿಡ್ಕೋಬೇಕು ಅಂತ ಹೇಳಿ. ಅದೇ ಇದು ನೋಡಿ, ಅವ್ನು ಹಿಂಗೆ ಹಿಡ್ಕೊಂಡ್ರೆ ಫ್ರಂಟಿಗೆ ಬಂದರೆ ಅವನು ಏನು ಅಟ್ಯಾಕ್ ಮಾಡ್ಬೋದು. ನೋಡಿ, ಅಟ್ಯಾಕ್ ಮಾಡ್ಬೋದು. ಆದರೆ ಇದು ನೋಡಿ, 2 ಬೆರಳು ಇದು ಹಿಂಗಿಂದ ಬ್ಯಾಕ್, ಅದರಲ್ಲಿ ಅನ್ಬ್ಯಾಲೆನ್ಸ್ ಆಗುತ್ತೆ, ಬಾಡಿ ಅನ್ಬ್ಯಾಲೆನ್ಸ್ ಆಗುತ್ತೆ. ಆ ಥರ ತಪ್ಪಿಸ್ಕೋಬಹುದು. ಈ ಥರ ಒಂದು ಟಿಪ್ಸ್, ಒಂದು ಟೆಕ್ನಿಕ್. ಬಾ ಇನ್ನೊಂದು. ಇವಾಗ ನೋಡಿ, ಇವಾಗ ಇಲ್ಲಿ
ಈಗ ಹುಡುಗಿ ಇರ್ತಾರೆ, ಈಗ ಹುಡುಗಿ ಬಂದು ನೀನು ಬಾ ಆಗಲನ್ನಲ್ಲ, ಹಾಂ ಈಗ ಬಂದು ನನ್ನ ಕ್ಯಾಚ್ ಮಾಡ್ತಾರೋ ಅಲ್ಲಿ ಇಟ್ಕೊಳ್ತಾರೆ ಮಾಡ್ತಾರೆ, ಹಿಂಗೆ ಮಾಡಿದ್ದಾರೆ ಅಲ್ಲ. ಇಲ್ಲಿ ಈಸಿಯಾಗಿರೋದು ಅಂತಂದರೆ ಇಲ್ಲಿ ಇದನ್ನು ಇಲ್ಲಿ ಇಟ್ಕೊಂಡು ಇದು ಔಟ್ ಆಯ್ತು, ಇದು ನೋಡಿ ಲೂಸು. ಓಕೆ, ಗ್ರ್ಯಾಂಡ್ ಕಿಕ್ ಅಷ್ಟೇ ಇರೋದು. ಒಂದು ಆಯಿತು. ಇನ್ನು ಎರಡನೇ ಸರಿ ಮಾಡ್ಬೇಕಾದ್ರೆ ಹೇಳಿ, ಇನ್ನು ಅವನು ಸ್ಟ್ರಾಂಗ್ ಇದ್ದಾನೆ, ಇಲ್ಲಿ ತೆಗಲಿಲ್ಲ, ಏನಾಯಿತು ಇಲ್ಲಿ ಮಾಡ್ಬೋದು. ಇದೊಂದು ಟೆಕ್ನಿಕ್, ಎರಡು ಟೆಕ್ನಿಕ್ ಆಯಿತು, ಟಚ್ ಆಯಿತು. ಈಗ ಇಲ್ಲಿ ಹಿಂಗೆ ಇಟ್ಕೊತಾರೆ, ಹಿಂಗೆ ಇಟ್ಕೊಳ್ತಾರೆ. ಇದೇನಂತ ಹೇಳಿದ್ರೆ ಈ ಕೈ ಇಲ್ಲಿ ಇರಬೇಕು, ಇದು ಒಂದು ಒಳಗಡೆ ಇದ್ದ, ಇದು ನೋಡಿ ಇದು ಒಳಗಡೆ ಇದೆ ಅನ್ಬ್ಯಾಲೆನ್ಸ್, ಇದು 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 ಅನ್ಬ್ಯಾಲೆನ್ಸ್ ಇದು. ಓಕೆ ಓಕೆ ಓಕೆ, ಹಿಂಗೆ ನೋಡ್ಕೊಬೋದು, ಹಿಂಗೆ ನೋಡ್ಬೋದು. ಇಲ್ಲಿ ನೋಡಿ ಇಲ್ಲಿ ಇಲ್ಲಿಂದನೂ ಇದು ಇದು ಹಿಂಗೆ ಮಾಡಿದ್ರೆ ಇದು ಹೋಗ್ಬಿಡ್ತಾ. ಇದು ತುಂಬ ಎಕ್ಸ್ಪೀರಿಯನ್ಸ್ ಅವರಿಗೆ ಮಾತ್ರ ಇದಾವೆ, ಇದು ಉಲ್ಟಲ್ಲ, ಇದು ಎಕ್ಸ್ಪೀರಿಯನ್ಸ್ ಅವರಿಗೆ. ಎಕ್ಸ್ಪೀರಿಯನ್ಸ್ ಇಲ್ಲದವರು ಬಿಡಿ ಇಲ್ಲಿ ಇಟ್ಕೊಳ್ತಾರೆ. ಆಗ ನಾವೇನು ಒಳಗಡೆಯಿಂದ ಇದು 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 ಕೈ ಇಲ್ಲಿ ಬಂತು, ಇದು ಹುಡುಗಿ ಸ್ಟ್ರಾಂಗ್ ಅಂತ ಗೊತ್ತಾಗ್ಬಿಡ್ತು. ಇವಾಗ ಇಲ್ಲಿ ನಾನು ನೀನು ನೋಡ್ಕೋ, ಇವಾಗ ಈಗ ಹೀಗೆ ಇರ್ತಾರೆ, ಈಗ ಅವ್ರು ಕಿಕ್ ಮಾಡ್ತಾನೆ, ಕಿಕ್ ಇಲ್ಲಿ ಕ್ಯಾಚ್ ಅಲ್ಲ, ಕ್ಯಾಚ್ ಆದ್ಮೇಲೆ ಕೈ ಇಲ್ಲೇ ಇರ್ತದೆ, ಇಲ್ಲಿ ನೋಡಿ ಇದು ಹೋದರೆ ಇಲ್ಲಿಗೆ ಬರ್ತಾನೆ, ಹತ್ರನೇ ಇದೆ. ಈ ಕೈ ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಗ್ರೋಯಿನ್ಗೆ ಅಟ್ಯಾಕ್, ಗ್ರೋಯಿನ್ ಅಟ್ಯಾಕ್ ಇದು ಮಾಡಿದ್ರೆ ಏನಿಲ್ಲ, ಗ್ರೋಯಿನ್ ಅಟ್ಯಾಕ್ ಆದರೆ ಅಲ್ಲೇ ಅವನು ಔಟ್ ಅಷ್ಟೇ. ಓಕೆ, ಇದೆಲ್ಲವೂ ಕೂಡ ಟೆಕ್ನಿಕ್ ಗೊತ್ತಿರಬೇಕು, ಪ್ರಾಕ್ಟೀಸ್ ಆಗಿರಬೇಕು, ಅವ್ರಿಗೆ ಈಸಿ ಆಗ್ಬಿಡುತ್ತೆ. ಇಲ್ಲ ಏನೂ ಗೊತ್ತಿಲ್ಲ, ಕರಾಟೆನೇ ಗೊತ್ತಿಲ್ಲ ಅವ್ರಿಗೆ, ಆದ್ರೂ ಕೂಡ ಡಿಫೆನ್ಸ್ ಆ ಥರ ಏನು ಮಾಡ್ಬೋದು? ಕರಾಟೆನೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೆಂಗೆ ಅಂತ ಹೇಳಿದ್ರೆ, ಈಗ ಇಲ್ಲಿ ಹೊಡಿತಾರೆ, ಇದು ನೋಡಿ ಇಲ್ಲಿ ಬ್ಲಾಕ್ ಆಯ್ತಲ್ಲ, ಅಂದ್ರೆ ಬ್ಲ್ಯಾಕ್ ಇರೇಟರ್ ಪೊಸಿಷನ್ ಗೊತ್ತಿಲ್ಲ ಅಲ್ಲ. ಮತ್ತೆ ನಮ್ಮ ಕೈಲಿ ವೆಪನ್, ಕೈಲಿ ಪೆನ್ ಇರುತ್ತೆ, ಯಾವಾಗಲೂ ಪೆನ್ ಇರುತ್ತೆ. ಪೆನ್ ಒಂದು ವೆಪನೇ, ಯಾವುದು ಇದು ಕ್ಲಿಪ್ಪು, ಅದು ಕ್ಲಿಪ್ಪು. ಇವಾಗ ಕೈ ಹಾಕ್ತಾರೆ, ಕೈ ಇಟ್ಕೊಂಡಿದ್ದಾರೆ, ಇಲ್ಲಿ ಹೊಡೆದ್ರೆ ಇದು ದಪ್ಪ ಮಾಡ್ಕೊಳ್ತೀವಿ. ಪೆನ್ನು ಇಲ್ಲಾಂದ್ರೆ ಕ್ಲಿಪ್ಪು, ಇಲ್ಲ ಇಲ್ಲಿ ಇಟ್ಕೊಂಡು ಏಕ್ದಮ್ ಅವನಿಗೆ ಗೊತ್ತಿಲ್ಲ ಹುಡುಗಿ ಏನಿದೆ ಅಂತ. ಸುಮ್ಮನೆ ನಮಗೇನು ಏನು ಬೇಕಾಗಿಲ್ಲ, ಈ ಕೈ ಇದೆಯಲ್ಲ, ಇಲ್ಲಿ ಹೊಡೆದ್ರೆ ಬ್ಲಡ್, ಹಿಂಗೆ ಇಲ್ಲಿ ಹೊಡೆದ್ರೆ ಹೆಂಗಾಗುತ್ತೆ, ಸುಮ್ಮನೆ ಕೈ ಹೊಡೆದ್ರೆ ಇದು ಬ್ಲಡ್ ಆಗಿ ಎಕ್ಸಾಕ್ಟ್ ಆಗಿ ಮೂಗಿಗೆ, ಹೌದು ಮುಖಕ್ಕೆ ಹೊಡೆದ್ರೆ ಸಾಕು, ಮುಖಕ್ಕೆ ಹೊಡೆದ್ರೆ ಆಗ್ತದೆ. ಸುಮ್ಮನೆ ಇಡೋದು ನೋಡಿ, ಏನು ಬೇಕಾಗಿಲ್ಲ, ಏನಿಲ್ಲ ಅಲ್ಲ, ಕರೆಕ್ಟಾಗಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಇಲ್ಲಿ ಅರ್ಥ ಇದೆಯಲ್ಲ, ಅಲ್ಲಿಗೆ ಆಯಿತು. ಇಲ್ಲ ಇಡೀ ಏನಂದ್ರೆ ಗ್ರಾಯಿನ್ ಅಷ್ಟೇ. ಓಕೆ, ಗ್ರಾಯಿನ್ ಇಷ್ಟೇ ಸಾಗಲ್ಲ. ಹೌದು ಹೌದು, ಏನು ಕರೆಕ್ಟಾಗಿ ಗೊತ್ತಿಲ್ಲ. ಈ ಟೆಕ್ನಿಕ್ ನಾವು ಮಾರ್ಷಲ್ ಆರ್ಟ್ಸ್ ತಗೊಳ್ತೀವಲ್ಲ, ಈಗ ಗೌರ್ಮೆಂಟ್ ಸ್ಕೂಲ್ ಲೇಡೀಸ್ಗೆಲ್ಲ ಚಿಕ್ಕ ಚಿಕ್ಕ ಟೆಕ್ನಿಕ್ ಫಸ್ಟ್ ಮಾಡೋದು, ದೊಡ್ಡದು ಮಾಡಲ್ಲ. ದೊಡ್ಡದು ಇವಾಗ ಇದೆಲ್ಲ ಕಿಕ್ ಬ್ಲಾಕ್ ಮಾಡೋದೆಲ್ಲ ಬಂದು ಎಕ್ಸ್ಪೀರಿಯನ್ಸ್ ಇರೋರಿಗೆ, ಹೌದು, ಬೇಸಿಕ್ ಆಗಿ ಅಡ್ವಾನ್ಸ್ ಕೋರ್ಸ್ ಇರೋರಿಗೆ. ಈಗ ಅಡ್ವಾನ್ಸ್ ಕೋರ್ಸ್ ಇಲ್ಲ, ಬೇಸಿಕ್ ಅಂತ ಹೇಳಿದ್ರೆ ಒಂದು ದಿವಸ 2 ದಿವಸ ಬಂದರೂ ಅದರಲ್ಲಿ ಈಗ ಕಾಲೇಜಿಗೆಲ್ಲ ಕೊಡ್ತೀವಿ, ಇಂಜಿನಿಯರ್ ಕಾಲೇಜ್ ಅಲ್ಲ,